ಗಾಯ್ಸ್ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಇವಾಗ ಕಂಪ್ಲೀಟ್ ಆಗಿ ಮುಗಿದಿದೆ. ಅದರಲ್ಲಿ ಇವಾಗ ಬಾಟಮ್ 2 ಅಲ್ಲಿ ಯಾರಿದ್ದಾರೆ, ಯಾರ್ಯಾರೆಲ್ಲ ಸೇವ್ ಆಗಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬಿಗ್ ಬಾಸ್ ಅಪ್ಡೇಟ್ಸ್ ಏನಿದೆ ಆಲ್ಮೋಸ್ಟ್ ರೇರ್ ಆಗಿ ಸಿಗ್ತಿದೆ ಅಂತಲೇ ಹೇಳ್ಬೋದು. ಒಂದು ಸ್ಟ್ರಿಕ್ಟ್ ಆಗಿರುತ್ತೆ, ಒಂದು ರೂಲ್ಸ್ ಎಲ್ಲ ಅದು ಫಾಲೋ ಮಾಡಿದಂತೆ ಇದ್ದರೆ ಅದೊಂದು ಸ್ವಲ್ಪ ವೇರಿನೂ ಕೂಡ ಆಗುತ್ತೆ. ಅಲ್ಲೇನು ಕೆಲಸ ಮಾಡ್ತಿದ್ರೆ ಯಾರು ಅಪ್ಡೇಟ್ನ ಕೊಡ್ತಾರೆ ಅವ್ರಿಗೂ ಕೂಡ ವೇರಿ ಆಗುತ್ತೆ. ಅದೇ ರೀತಿ ಲೇಟಾಗೂ ಕೂಡ ಇವಾಗ ಅಪ್ಡೇಟ್ಗಳು ಸಿಗ್ತಿವೆ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಇವಾಗ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಇವಾಗ ಕಂಪ್ಲೀಟ್ ಆಗಿ ಮುಗಿದಿದೆ. ಇವಾಗ ಶನಿವಾರದ ಎಪಿಸೋಡಲ್ಲಿ ಫಸ್ಟ್ ಸೇವ್ ಆಗಿದ್ದು ಭವ್ಯ ಗೌಡ ಅವರು, ಸೆಕೆಂಡ್ ಸೇವ್ ಆಗೋದು ತ್ರಿವಿಕ್ರಮ್ ಅವರಾಗಿರ್ತಾರೆ. ಬಾಟಮ್ 3ಯಲ್ಲಿ ಮೋಕ್ಷಿತಾ, ಧನ್ರಾಜ್ ಮತ್ತು ಚೈತ್ರ ಅವರು ಇರ್ತಾರೆ ಅಂತಲೇ ಹೇಳ್ಬೋದು. ಈ 3 ಜನದಲ್ಲಿ ಚೈತ್ರ ಅವರು ಎಲಿಮಿನೇಟ್ ಆಗ್ತಾರೆ. ಅದೇ ರೀತಿ ಕಿಚ್ಚನ ಚಪ್ಪಾಳೆ ಏನಿದೆ ಹನುಮಂತ ಅವ್ರಿಗೆ ಇಲ್ಲ ಅಂದರೆ ಮೋಕ್ಷಿತಾ ಅವ್ರಿಗೆ ಸಿಗುತ್ತೆ. ಅದು ಆ್ಯಕ್ಚುಲಿ ಇವತ್ತಿನ ಎಪಿಸೋಡ್ ಇಲ್ಲಿ ಸಂಡೇ ಎಪಿಸೋಡಲ್ಲಿ ಅದು ಟೆಲಿಕಾಸ್ಟ್ ಆಗುತ್ತೆ. ಯಾವುದೇ ರೀತಿ ಮಿಸ್ ಮಾಡದಂತೆ ನೋಡಿ. ಎಂಟರ್ಟೈನ್ಮೆಂಟು ಕೂಡ ಇರುತ್ತೆ. ಸಂಡೇ ಎಪಿಸೋಡ್ ಅಂದಾದಮೇಲೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಒಂದು ಏನು ತಪ್ಪು ಮಾಡಿದರು, ಏನು ಹನುಮಂತ ಅವ್ರಿಗೆ ಅವರು ಹೊಡೆದಿದ್ರು ಭವ್ಯ ಅವರು, ಅವ್ರಿಗೂ ಕೂಡ ಜೈಲು ಶಿಕ್ಷೆನ ಕೊಟ್ಟಿದ್ದಾರೆ. ಅದು ಕೂಡ ಸಂಡೇ ಎಪಿಸೋಡ್ವರೆಗೂ ಮಾತ್ರ. ಅದಾದಮೇಲೆ ನಾರ್ಮಲ್ ವೈಸ್ ಹೋಗುತ್ತೆ. ಇವಾಗ ಚೈತ್ರ ಅವರು ಕೂಡ ಎಲಿಮಿನೇಟ್ ಆಗ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಂತ ಅಂದ್ಕೊಳ್ತೀನಿ. ಮುಂಚೆಯಿಂದನೇ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ನೆಕ್ಸ್ಟ್ ವೀಕು ಕೂಡ ಮಿಡ್ ವೀಕ್ ಅಲ್ಲದಂತೆ ಒಂದು ನಾರ್ಮಲ್ ಎಲಿಮಿನೇಷನ್ ಕೂಡ ಇರುತ್ತೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಅಂದರೆ ಈ ಚಾನಲಲ್ಲಿ ತಿಳಿಸ್ಕೊಂಡು ಹೋಗ್ತೀನಿ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.